ಕುಮಾರನ್ ಆಶಾನ್ ಅವರು ರಚಿಸಿದ ಗುರುಗಳ ಜೀವನ ಚರಿತ್ರೆಯನ್ನು NAM ಇಸ್ಮಾಯಿಲ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದು, ಅರಳಿಮರ ಆಧ್ಯಾತ್ಮಿಕ ಜಾಲತಾಣದಲ್ಲಿ ಪ್ರಕಟವಾಗಿದ್ದ 15 ಪುಟ್ಟ ಅಧ್ಯಾಯಗಳ ಈ ಸರಣಿಯನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. ತಿರುವನಂತಪುರದಿಂದ ಉತ್ತರಕ್ಕೆ 3 ಮೈಲು ದೂರದಲ್ಲಿ ಪ್ರಸಿದ್ಧವಾದ ಉಳ್ಳೂರು ಸುಬ್ರಹ್ಮಣ್ಯ ಕ್ಷೇತ್ರವಿದೆ. ಅಲ್ಲಿಂದ ಈಶಾನ್ಯಾಭಿಮುಖವಾಗಿ 2 ಮೈಲುಗಳಷ್ಟು ದೂರ ಸಾಗಿದರೆ ಚೆಂಬಳಂತಿ ಎಂಬ ಇತಿಹಾಸ ಪ್ರಸಿದ್ಧವಾದ ಹಳೆಯ ಗ್ರಾಮವೊಂದಿದೆ. ಅಲ್ಲಿರುವ ಪುರಾತನವಾದ ಈಳವ ಕುಟುಂಬವೊಂದರಲ್ಲಿ ಮಲಯಾಳ ವರ್ಷ 1032ರ ಸಿಂಹ ಮಾಸದ ಶತಭಿಷಾ ನಕ್ಷತ್ರದಲ್ಲಿ, ಅಂದರೆ 1856ರ ಆಗಸ್ಟ್ 20ರಂದು ನಾರಾಯಣ ಗುರುಗಳ ಜನನವಾಯಿತು. ಗುರುಗಳ ತಂದೆ ತಾಯಿಗಳು ಸದಾಚಾರವಂತರೂ ದೈವಭಕ್ತಿಯುಳ್ಳವರೂ ಆಗಿದ್ದರು. ಅವರ ತಂದೆ ಮಾಡನ್ ಆಶಾನ್ ಶಿಕ್ಷಕರು, ಸೋದರ ಮಾವ ಕೃಷ್ಣನ್ ವೈದ್ಯನ್ ಚಿಕಿತ್ಸಕರಾಗಿದ್ದರು. ಸ್ವಾಮಿಗಳಿಗೆ 3 ಸೋದರಿಯರು. ಬಾಲಕನಾಗಿದ್ದಾಗ ಸ್ವಾಮಿಗಳು ಶಾಂತ ಸ್ವಭಾವದವರೇನೂ ಆಗಿರಲಿಲ್ಲ. ಸುಲಭದಲ್ಲಿ ಮುನಿಸಿಕೊಳ್ಳುವ ಬಾಲಕ. ಹಾಗೆ ತುಂಟತನವೂ ಕಡಿಮೆಯೇನಿರಲಿಲ್ಲ. ಮನೆಯಲ್ಲಿ ಪೂಜೆಗಾಗಿ ತೆಗೆದಿರಿಸಿದ್ದ ಹಣ್ಣು ಮತ್ತು ತಿನಿಸುಗಳನ್ನು ಪೂಜೆ ಮುಗಿಯುವ ಮೊದಲೇ ತಿನ್ನುವುದಕ್ಕೆ ಈ ಬಾಲಕನಿಗೆ ಎಲ್ಲಿಲ್ಲದ ಉತ್ಸಾಹ. ನನಗೆ ಸಂತೋಷವಾದರೆ ದೇವರಿಗೂ ಸಂತೋಷ ಎಂದು ವಾದಕ್ಕಿಳಿಯುವುದಷ್ಟೇ ಅಲ್ಲದೆ ತನ್ನನ್ನು ತಡೆಯಲು ಬರುವವರನ್ನು ಸೋಲಿಸುವುದರಲ್ಲೂ ನಿಷ್ಣಾತ. ಯಾರನ್ನು ಮುಟ್ಟಿಸಿಕೊಳ್ಳಬಾರದು ಎಂದು ಹಿರಿಯರು ಹೇಳುತ್ತಿದ್ದರೋ ಆ ಕೆಳಜಾತಿಯವರು ದೂರದಲ್ಲಿ ಕಂಡರೂ ಅವರತ್ತ ಓಡಿ ಹೋಗಿ ಮುಟ್ಟಿ ಬಂದು ಸ್ನಾನ ಮಾಡದೆಯೇ ಅಡುಗೆ ಮನೆಗೆ ನುಗ್ಗಿ ಹೆಂಗಸರನ್ನು, ಅತಿಯಾದ ಮಡಿಯಾಚರಿಸುವ ಗಂಡಸರನ್ನು ಮುಟ್ಟಿ ಮೈಲಿಗೆ ಮಾಡುವುದು ಈ ಬಾಲಕನಿಗೆ ಬಹಳ ಇಷ್ಟದ ಆಟವಾಗಿತ್ತು. ಬುದ್ಧಿವಂತನೂ ಸುಂದರನೂ ಮನೆತನದ ಏಕೈಕ ಗಂಡು ಸಂತಾನವೂ ಆಗಿದ್ದರಿಂದ ಈ ಬಾಲಕ ತನ್ನ ಈ ಬಗೆಯ ತುಂಟತನಗಳಿಗಾಗಿ ತಂದೆ ತಾಯಿಗಳಿಂದ ಯಾವತ್ತೂ ಪೆಟ್ಟು ತಿನ್ನಲಿಲ್ಲ.